ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿ ಇರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ, ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದ ಜೀವನ ಎನ್ನುವುದನ್ನು ಮರೆಯಬೇಡ. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳಿತೇ ಆಗಲಿ ಕೆಡುಕೇ ಆಗಲಿ, ನಾವು ಯಾರಿಗೂ ಕೂಡ ಏನನ್ನ ಬಗೆಯದೆಯೇ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಅನಗತ್ಯವಾದ ಒಡನಾಟ ಯಾರೊಂದಿಗೂ ಕೂಡ ಒಳ್ಳೆಯದಲ್ಲ. ಏಕೆಂದರೆ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವಿಲ್ಲದೆ ಇದ್ದರೆ ನಮ್ಮನ್ನು ಕೆಟ್ಟವರು ಎಂದು ಭಾವಿಸಿ ಬಿಡುತ್ತಾರೆ. ಒಬ್ಬ ವ್ಯಕ್ತಿ ಅಪರಾಧಿ ಆಗಬೇಕು ಅಂದರೆ ತಪ್ಪು ಮಾಡಬೇಕು ಅಂತೇನೂ ಕೂಡ ಇಲ್ಲ. ಕೆಲವೊಮ್ಮೆ ಅವನ ಅತಿಯಾದ ಒಳ್ಳೆಯತನವೇ ಅವನನ್ನು ಅಪರಾಧಿ ಸ್ಥಾನಕ್ಕೆ ತೆಗೆದುಕೊಂಡು ನಿಲ್ಲಿಸಿಬಿಡಬಹುದು. ಹಾಗಾಗಿ ಯಾರಿಗೂ ಕೂಡ ಅತಿಯಾದ ಒಳ್ಳೆಯತನವನ್ನು ತೋರಿಸುವುದು ಇಂದಿನ ಕಾಲದಲ್ಲಿ ಒಳ್ಳೆಯದಲ್ಲ ನೋಡಿ. ಹೆಣ್ಣಿನ ಮೊಗದಲ್ಲಿ ನಗು ತರಿಸುವ ಶಕ್ತಿ ಇರುವುದು ಹಣದಲ್ಲಿ ಚಿನ್ನದಲ್ಲೂ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವಳನ್ನು ಪ್ರೀತಿಸುವಂತಹ ಗಂಡನಲ್ಲಿ ಮಾತ್ರ ಇದು ಇರುವುದಕ್ಕೆ ಸಾಧ್ಯವಾದೀತು. ಸಂಪತ್ತು ಎಷ್ಟೇ ಇದ್ದರೂ ಕೂಡ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದುಕೊಡುವುದಕ್ಕೆ ಸಾಧ್ಯವಾದೀತು. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆಯನ್ನು ಕಟ್ಟುವುದಕ್ಕೆ ಅಸಾಧ್ಯ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬರುತ್ತದೆ ಹೋಗುತ್ತದೆ, ಆದರೆ ಕಳೆದು ಹೋದ ಸಮಯ ಮತ್ತೆ ಬರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಳ್ಳುವುದನ್ನು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನೀವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಲೋಕದಲ್ಲಿ ಯಾರನ್ನೂ ಕೂಡ ಮೆಚ್ಚಿಸುವ ಪ್ರಯತ್ನವನ್ನು ಮಾಡಬಾರದು. ನಿಂದಿಸಿದರೆ ನಗುತ್ತಾ ಸ್ವೀಕರಿಸಿ. ನಾಡಿನ ಗೆಲುವು ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಒಂದಲ್ಲ ಒಂದು ದಿನ ನಿಮ್ಮ ತನದ ಬಗ್ಗೆ ಅವರಿಗೆ ಅರ್ಥವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕೋಪ ಪಡುವವರು, ಮುನಿಸಿಕೊಳ್ಳುವವರು, ಈ ಎರಡೂ ಇದ್ದವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅವರಿಗೆ ಪ್ರೀತಿಸುವುದನ್ನು ಬಿಟ್ಟರೆ ನಟಿಸುವುದಕ್ಕೆ ಬರುವುದೇ ಇಲ್ಲ. ಕಣ್ಣು ಮುಚ್ಚಿ ಹಾಲು ಕುಡಿದರೆ ಪ್ರಪಂಚಕ್ಕೆ ನಾನು ಕಾಣುವುದಿಲ್ಲ ಅನ್ನುವ ಭ್ರಮೆ ಬೆಕ್ಕಿಗೆ. ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿ ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ ಎಂದು ನಟಿಸುವಂತಹ ಭ್ರಮೆ ಮನುಷ್ಯನಿಗೆ. ಆದರೆ ಇದನ್ನೆಲ್ಲ ಮೇಲೊಬ್ಬ ನೋಡುತ್ತಿರುತ್ತಾನೆ ಎನ್ನುವುದನ್ನು ಯಾರೂ ಕೂಡ ಮರೆಯಲೇಬಾರದು. ಯೋಚನೆ ಮತ್ತು ಸಲಹೆಗಳು ಸಮಯಕ್ಕೆ ತಕ್ಕಂತೆ ಬದಲಾಗುತ್ತದೆ. ನೀರಿನ ಲೋಟದಲ್ಲಿ ನೊಣ ಬಿದ್ದರೆ ನೀರು ಚೆಲ್ಲುತ್ತೇವೆ. ತುಪ್ಪದ ಡಬ್ಬಿಯಲ್ಲಿ ನೊಣ ಬಿದ್ದರೆ ನೊಣವನ್ನು ಎತ್ತಿ ಬಿಸಾಕುತ್ತೇವೆ. ಅಷ್ಟೇ ಈ ಜೀವನ. ಅಪಶಕುನ ಅಂದರೆ ಬೆಕ್ಕಲ್ಲ. ನಗು ಮುಖದೊಳಗೆ ಸ್ವಾರ್ಥ ಮರೆಸಿಕೊಂಡು ಬರುವಂತಹ ಜನ. ಬೆಕ್ಕು ದಾರಿ ತಪ್ಪಿಸಬಹುದು, ಅಷ್ಟೇ. ಜನ ಬದುಕನ್ನೇ ಮುಗಿಸಿಬಿಡುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬರುತ್ತದೆ ಹೋಗುತ್ತದೆ, ಆದರೆ ಕಳೆದು ಹೋದ ಸಮಯ ಮತ್ತೆ ಬರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಬರುವುದು. ಅವನ ನಿರ್ನಾಮವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಇದನ್ನು ಅರಿತು ಜೀವನವನ್ನು ಮಾಡಿ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮವಾಗಿರುವಂತಹ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಎನ್ನುವುದು ಸಿಗುತ್ತದೆ. ಮುಂದೆ ಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕುದುರೆ ಎಷ್ಟೇ ಗಾಡಿಯನ್ನು ಎಳೆದರೂ ಕೂಡ ಚಾಟಿಯ ಏಟನ್ನು ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಮನುಷ್ಯನಾದವನು ಎಷ್ಟೇ ಒಳ್ಳೆಯವನಾಗಿ ಇದ್ದರೂ ಕೂಡ ಅವನನ್ನು ಟೀಕಿಸುವವರು ಇದ್ದೇ ಇರುತ್ತಾರೆ. ತೊಲೆ ಬಂಗಾರ ಅಕ್ಕ ತಂಗಿಯರನ್ನು ದೂರ ಮಾಡುತ್ತದೆ. ಗಜ ಜಾಗ ಅಣ್ಣ ತಮ್ಮಂದರನ್ನು ದೂರ ಮಾಡುತ್ತದೆ. 2 ಇಂಚಿನ ನಾಲಿಗೆ ಸಂಬಂಧವನ್ನು ಕೆಡಿಸುತ್ತದೆ. 3 ಕಾಸಿನ ನೋಟು 6 ಅಡಿ ಮನುಷ್ಯನನ್ನು ತನ್ನಂತೆಯೇ ಆಡಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ.
ನಾವು ಯಾವ ದ್ವೀಪವೂ ಆಗಬಾರದು ಎಂದು ನಮ್ಮ ಕೈಗಳನ್ನು ಅಡ್ಡ ಇಟ್ಟು ರಕ್ಷಣೆಯನ್ನು ಮಾಡುತ್ತೇವೆಯೋ ನಿಜಕ್ಕೂ ಕೂಡ ಅದೇ ದೀಪ ನಮ್ಮ ಕೈಗಳನ್ನು ಸುಡುತ್ತದೆ. ಕೆಲವು ಜನರು ಕೂಡ ಅದೇ ರೀತಿಯಾಗಿ ಇರುತ್ತಾರೆ. ನಾವು ಅವರ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸಿದರೂ ಕೂಡ ಸಮಯ ಬಂದಾಗ ಅವರು ತಮ್ಮ ಬುದ್ಧಿಯನ್ನು ತೋರಿಸಿಬಿಡುತ್ತಾರೆ. ಅಂಥವರೊಂದಿಗೆ ಕೊಂಚ ಜಾಗೃತಿಯಿಂದ ಇರಬೇಕಾದಂಥದ್ದು ತುಂಬಾ ಮಹತ್ವ ನೋಡಿ. ಎಲ್ಲವೂ ನನಗೇ ಬೇಕು ಎಂದು ಶುರುವಾಗುವಂತಹ ಆಸೆ ಕೊನೆಗೆ ನನಗೇನೂ ಕೂಡ ಬೇಡ ಎನಿಸುವಂತೆ, ಎಲ್ಲರನ್ನೂ ಕೂಡ ನನ್ನವರೇ ಎಂದು ಶುರುವಾಗುವಂತಹ ಸಂಬಂಧ ಕೊನೆಗೆ ಯಾರೂ ನನ್ನವರಲ್ಲ ಎನ್ನುವ ನಿಜ ಜೀವನ ಎನ್ನುವುದು ನಮಗೆ ಗೋಚರವಾಗುವುದು. ಒಬ್ಬ ದುಷ್ಟ ಕೆಟ್ಟದ್ದಾಗಿ ಗೌರವ ಇಲ್ಲದೆ ಮಾತನಾಡುತ್ತಿದ್ದಾನೆ ಅಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತಿಗೆ ಒಳಗಾಗಿದ್ದಾನೆ ಎಂದು ಅರ್ಥ. ಅಂತರಂಗದಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಅವರ ರಕ್ಷಣೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಎನ್ನುವುದು ಇರುವುದೇ ಇಲ್ಲ. ಕೋಪ ಪಡುವವರು, ಮುನಿಸಿಕೊಳ್ಳುವವರು, ಈ ಎರಡೂ ಇದ್ದವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅವರಿಗೆ ನಟನೆಯನ್ನು ಮಾಡುವುದಕ್ಕೆ ಬರುವುದೇ ಇಲ್ಲ. ಏನೇ ಮಾಡಿದರೂ ಕೂಡ ಅವರು ಸ್ವಇಚ್ಛೆಯಿಂದ ಮಾಡುತ್ತಾರೆ. ಯಾವುದೂ ಕೂಡ ಅಲ್ಲಿ ಅನವಶ್ಯಕವಾಗಿ ಯಾರನ್ನೂ ಕೂಡ ದ್ರೋಹ ಬಗೆಯಬೇಕು ಎನ್ನುವ ಇಚ್ಛೆಯೇ ಇರುವುದಿಲ್ಲ. ಗುರಿಯನ್ನು ತಲುಪಲಾಗದೇ ಇರುವುದು ಸೋಲಲ್ಲ, ತಲುಪುವುದಕ್ಕೆ ಒಂದು ಗುರಿಯೇ ಇಲ್ಲದೆ ಇರುವುದು ಬದುಕಿನ ನಿಜವಾದ ಸೋಲಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಏನೇ ಆದರೂ ಕೂಡ ಎಲ್ಲವನ್ನ ನೋಡಿಕೊಳ್ಳುವವನು ಮೇಲೆ ಇದ್ದಾನೆ. ನೀವು ನಿಮ್ಮ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಹೆತ್ತ ತಾಯಿ ಇಲ್ಲದೆ ಇದ್ದರೆ ಯಾರನ್ನಾದರೂ ಅಮ್ಮ ಎಂದು ಕರೆಯಬಹುದು. ಆದರೆ ಅಪ್ಪ ಎನ್ನುವ ಆ ಒಂದು ಕೂಗು ಒಮ್ಮೆ ದೂರವಾದರೆ ಭೂಮಿ ಆಕಾಶ ಕೇಳುವಂತೆ ಕಿರುಚಿದರೂ ಕೂಡ ಎಷ್ಟೇ ಅತ್ತರೂ ಆ ಕೂಗಿಗೆ ಉತ್ತರವೇ ಸಿಗುವುದಿಲ್ಲ. ಈ ನುಡಿ ಕೇವಲ ತಂದೆಗೆ ಮಾತ್ರ ಇದು ಅನ್ವಯವಾಗುವುದು. ಹಣವಂತರ ಜೊತೆ 100 ವರ್ಷ ಬದುಕುವುದಕ್ಕಿಂತ ಹೃದಯವಂತರ ಜೊತೆ 3 ದಿನ ಬದುಕಿದರೆ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಕೆಲವೊಮ್ಮೆ ಮನೆಯ ಒಂದು ಇಟ್ಟಿಗೆಯು ಇಡೀ ಮನೆಯನ್ನು ತಾನೇ ಹೊರುತ್ತದೆ ಎಂದು ಭಾವಿಸಿಬಿಡುತ್ತದೆ. ನನ್ನಿಂದಲೇ ಎಲ್ಲವೂ ಕೂಡ ಆಗುತ್ತಿದೆ ಎಂದುಕೊಳ್ಳುವವರು ಇರುವಷ್ಟೇ ಮೂರ್ಖರು ಎನ್ನುವುದನ್ನು ನಾವು ಎಂದಿಗೂ ಕೂಡ ಮರೆಯಲೇಬಾರದು. ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿ ಇಲ್ಲದೇ ಇದ್ದರೆ ಹಾಲು ಕೆಟ್ಟು ಹೋಗುತ್ತದೆ. ಹಾಗೆಯೇ ಮಾತು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿ ಇಲ್ಲ ಎಂದರೆ ಮಾತಿಗೆ ಬೆಲೆ ಎನ್ನುವುದೇ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಮಾಡುವ ತಪ್ಪಿಗೆ ಕ್ಷಮೆ ಎನ್ನುವುದು ಇರಲಿ. ಪ್ರತಿ ಬಾರಿಯೂ ಕೂಡ ತಪ್ಪಾಗಿರುವುದೇ ಇಲ್ಲ, ಮೋಸವೂ ಕೂಡ ಆಗಿರಬಹುದು. ಪ್ರತಿ ಬಾರಿ ಕ್ಷಮಿಸುವ ಬದಲು ಪದೇ ಪದೇ ಆಗುವಂತಹ ತಪ್ಪುಗಳ ಬಗ್ಗೆ ಗಮನವಿಡಿ. ಆಕಸ್ಮಿಕವಾಗಿ ಅದರಲ್ಲಿ ಕ್ಷಮಿಸಿ. ಪ್ರೇರೇಪಿತವಾಗಿ ತಪ್ಪಾಗಿದ್ದಲ್ಲಿ ಯೋಚನೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ಳಿ. ಸಂಸ್ಕಾರವನ್ನು ಹೇಳಲು ಸನ್ಯಾಸಿಯಾಗಬೇಕಾಗಿಲ್ಲ. ಅನುಭವವನ್ನು ಹೇಳಲು ಪದವಿ ಎನ್ನುವುದು ಬೇಕಾಗಿಲ್ಲ. ಸೇವೆಯನ್ನು ಮಾಡಲು ಅಧಿಕಾರ ಅಂತಸ್ತು ಬೇಕಾಗಿಲ್ಲ. ಹೇಳುವ ಜ್ಞಾನ, ಮಾಡುವ ಮನವೊಂದು ಇದ್ದರೆ ಸಾಕು, ಸಕಲವೂ ಕೂಡ ಕಾರ್ಯಸಿದ್ಧಿಯಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸುಳ್ಳು, ದರ್ಪ ಮತ್ತು ಮೋಸದಿಂದ ಪಡೆದ ಯಾವುದೇ ಸಾಧನೆಗಳು ಶಾಶ್ವತವಾಗಿ ಇರುವುದೇ ಇಲ್ಲ. ನಿಜವಾದ ಗೌರವ ಮತ್ತು ಯಶಸ್ಸು ಸದಾ ಸತ್ಯ, ಪ್ರಾಮಾಣಿಕತೆ ಮತ್ತು ಶ್ರಮದಿಂದಲೇ ಬರುತ್ತದೆ. ರೂಪ ಚಿಪ್ಪಿನಂತೆ ಇದ್ದರೂ ಕೂಡ ಪರವಾಗಿಲ್ಲ. ವ್ಯಕ್ತಿತ್ವ ಎನ್ನುವುದು ಚಿಪ್ಪಿನೊಳಗೆ ಇರುವಂತಹ ಮುತ್ತಿನಂತೆ ಇರಬೇಕಾದಂಥದ್ದು ತುಂಬಾ ಅವಶ್ಯಕ. 100 ಗುರುಗಳು ಸೇರಿ ಕಲಿಸಲಾಗದೇ ಇರುವಷ್ಟು ವಿಚಾರಗಳನ್ನು ಸಮಯ ಎನ್ನುವ ಒಂದೇ ಒಂದು ಶಕ್ತಿ ಎನ್ನುವುದು ನಿಮಗೆ ಕಲಿಸಿಬಿಡುತ್ತದೆ. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸವನ್ನು ಬದಲಿಸಿ ನೋಡು, ಹಣೆಬರಹವೇ ಬದಲಾದೀತು. ವಿಚಾರವನ್ನು ಬದಲಿಸಿ ನೋಡು, ದೇಶವೇ ಬದಲಾದೀತು. ಡೋಣಿ ಬದಲಿಸಬೇಕೆಂದೇನೂ ಕೂಡ ಇಲ್ಲ. ದಿಕ್ಕನ್ನು ಬದಲಿಸಿದರೆ ಸಾಕು, ನೀ ಸೇರುವಂತಹ ದಡ ಸೇರುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ಯಾವುದೇ ಕಾರಣಕ್ಕಾಗಲಿ ವಿನಾಕಾರಣ ಮೂರನೆಯ ವ್ಯಕ್ತಿಯ ಮಾತನ್ನು ಕೇಳಿ ಯಾರ ಮೇಲೆಯೂ ಕೂಡ ನಿಂದನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಇದರಿಂದ ತಪ್ಪು ಮಾಡಿದವರಿಗಿಂತ ಏನೂ ತಪ್ಪು ಮಾಡದೇ ಇರುವ ಅಮಾಯಕರೇ ಹೆಚ್ಚಾಗಿ ಬಲಿಯಾಗುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ.
ಎಷ್ಟು ಜನರ ಹೃದಯಗಳನ್ನು ನಾವು ಗೆಲ್ಲಬೇಕು ಅನ್ನುವ ಯೋಚನೆಕ್ಕಿಂತ ಯಾರ ಹೃದಯಕ್ಕೂ ನೋವು ಮಾಡಬಾರದು ಅನ್ನುವ ಯೋಚಿಸಿದರೆ ನಮಗಿಂತ ಒಳ್ಳೆಯವರು ಬೇರೆ ಯಾರೂ ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಕಳೆದುಕೊಂಡದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾದ್ದನ್ನೇ ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ, ಅವನ ಮೇಲೆ ನಂಬಿಕೆ ಎನ್ನುವುದು ಇರಲಿ. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳೇ ಬಾರದಂತೆ ಮಾಡು ಎಂದಾಗ ಮೂರ್ತಿಯು ಮುಗುಳ್ನಗುತ್ತಾ ಹೇಳಿತು, ನಾನು ಉಳಿಪೆಟ್ಟು ತಿನ್ನದೇ ಇದ್ದಿದ್ದರೆ ನೀನು ನನಗೆ ಕೈ ಮುಗಿಯುತ್ತಿರಲಿಲ್ಲ ಎಂದು. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ. ಬರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ಜೀವನದಲ್ಲಿ ನಾವು ಮಹೋನ್ನತವಾಗಿರುವಂತಹ ಸ್ಥಾನಕ್ಕೆ ತಲುಪುವುದಕ್ಕೆ ಸಾಧ್ಯವಾದೀತು. ತಂದೆ ತಾಯಿ ಗುರು ನೀವೇ, ಎನ್ನ ಕಾಯೋ ಪ್ರಭುವೇ ನೀವೇ, ಸ್ನೇಹ ಪ್ರೀತಿ ಮಮತೆ ನೀವೇ, ಗುರುವೇ ಎನ್ನ ಜಗವು ನೀವೇ ಎಂದು ಶ್ರೀಕೃಷ್ಣ ಪರಮಾತ್ಮನನ್ನು ಆರಾಧನೆ ಮಾಡಿ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ದಿನ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಅಂಜಿ ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಪ್ರಯತ್ನವನ್ನು ಮಾಡಿ ನೋಡು. ಗೆದ್ದರೆ ಮುಂದಕ್ಕೆ ಹೋಗುತ್ತೀಯಾ, ಸೋತರೆ ಮುಂದೆ ನೀನು ಏನು ಮಾಡಬೇಕು ಎನ್ನುವುದನ್ನು ಕಲಿಯುತ್ತೀಯಾ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಮಾಡಿಕೊಂಡರೆ ಭಗವಂತನಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕಳೆದುಕೊಂಡ ಜಾಗದಲ್ಲಿಯೇ ಹುಡುಕಬೇಕು, ಸೋತ ಜಾಗದಲ್ಲಿಯೇ ಗೆಲ್ಲಬೇಕು, ಅವಮಾನಿಸಿದವರ ಜಾಗದಲ್ಲಿಯೇ ಬೆಳೆಯಬೇಕು, ತಿರಸ್ಕರಿಸಿದವರಿಂದಲೇ ಪುರಸ್ಕಾರಗಳನ್ನು ಪಡೆದುಕೊಳ್ಳಬೇಕು. ಅಂದಾಗಲೇ ನಮ್ಮ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಯೋಗ್ಯರಿಗೆ ನೀಡಿದ ಪ್ರೀತಿ ಎಂದಿಗೂ ಕೂಡ ವ್ಯರ್ಥವಾಗುವುದೇ ಇಲ್ಲ. ಅಯೋಗ್ಯರಿಗೆ ನೀಡಿದಂತಹ ಪ್ರೀತಿ ಎಂದಿಗೂ ಕೂಡ ನೆಮ್ಮದಿಯನ್ನು ಕೊಡುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಅಸಾಧ್ಯ. ಅವಕಾಶ ಸಿಕ್ಕರೆ ಸಮುದ್ರವನ್ನೇ ಹುಳಿ ಹಿಂಡು ಕಾಲ ಇದು. ನಂಬಿಕೆ ಎನ್ನುವುದು ಸಿಹಿಕರ, ಅತಿಯಾದ ನಂಬಿಕೆ ಹಾನಿಕರ ಎನ್ನುವುದನ್ನು ನೀವು ಎಂದಿಗೂ ಕೂಡ ಮರೆಯಲೇಬಾರದು. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆಯದ್ದೇ ಆಗಿರುತ್ತದೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಕೂಡ ಅವರ ಒಳಗೆ ಇರುವಂತಹ ರೂಪ ಬೇರೆಯದ್ದೇ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಅಂಜಿ ಕುಳಿತರೆ ಬದುಕು ಎನ್ನುವುದು ಅಸಾಧ್ಯ. ಜೀವನದಲ್ಲಿ ಏನಾದರೂ ಒಂದು ಪ್ರಯತ್ನವನ್ನು ಮಾಡುವುದನ್ನು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಮೋಸ ಮಾಡುವವನು ಬುದ್ಧಿವಂತನಲ್ಲ, ಮೂರ್ಖ. ಅವನು ತನ್ನ ಸ್ವಾರ್ಥಕ್ಕಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಜೀವನ ಪರ್ಯಂತ ಕಳೆದುಕೊಳ್ಳುತ್ತಾನೆ. ಯಾರೋ ಬರುತ್ತಾರೆ, ನಿಮ್ಮ ಕೈಯನ್ನು ಹಿಡಿದು ನಡೆಸುತ್ತಾರೆ ಅಂತೆಲ್ಲ ಕಾಯುತ್ತಾ ಕೂರಬೇಡಿ. ಇದು ಸ್ವಾರ್ಥದ ಪ್ರಪಂಚ. ಯಾರಿಗೆ ಯಾರೂ ಕೂಡ ಆಗುವುದಿಲ್ಲ. ನೀನು ದುಡಿದಿರಬೇಕು, ಇಲ್ಲ ದುಡ್ಡು ಇಟ್ಟಿರಬೇಕು. ಎರಡೂ ಇಲ್ಲ ಅಂದರೆ ಕೀಳಾಗಿ ನೋಡುವವರೇ ಹೆಚ್ಚಾಗಿ ಇರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಅಂಜಿ ಕುಳಿತುಕೊಂಡರೆ ಬದುಕು ಎನ್ನುವುದು ಅಸಾಧ್ಯ. ಸಾಮರ್ಥ್ಯ ಏನು ಎನ್ನುವುದನ್ನು ನೀವು ರುಜುವಾತು ಪಡಿಸಬೇಕಾಗಿರುವ ಅವಶ್ಯಕತೆ ಇದೆ. ಪದೇ ಪದೇ ಕಷ್ಟಗಳು ಬರುತ್ತಿದೆ ಅಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ. ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಾ ಇದೆ ಎಂದು ಅರ್ಥ. ಇಂದು ಬಂದಿರುವಂತಹ ಪ್ರತಿಯೊಂದು ಕಷ್ಟಗಳನ್ನು ಕೂಡ ಮೆಟ್ಟಿ ನಡೆಯುವುದನ್ನು ಕಲಿತುಕೊಳ್ಳಿ. ಸಂಬಂಧಗಳು ಮುರಿದು ಹೋಗುವುದು ಎರಡು ಕಾರಣಗಳಿಂದ. ಒಂದು, ಮನಸ್ಸಿನ ಮಾತು ಕೇಳಲಾಗದೆ ಇದ್ದಾಗ, ಅಥವಾ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಾಗ. ನಮ್ಮ ಗಮನ ಯಾವಾಗಲೂ ಕೂಡ ನಮ್ಮ ಗುರಿಯ ಕಡೆಗೆ ಇರಬೇಕೇ ಹೊರತು ನಮ್ಮನ್ನು ಗುರಾಯಿಸುವವರ ಕಡೆಗೆ ಇರಲೇಬಾರದು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಕುಡಿಯುವ ನೀರಿನಲ್ಲಿ ಪ್ರತಿಬಿಂಬ ನೋಡಲು ಸಾಧ್ಯವಿಲ್ಲ. ಹಾಗೆಯೇ ಮನಸ್ಸು ಸಿಟ್ಟಿನಿಂದ ಕುದಿಯುತ್ತಿರುವಾಗ ಸರಿಯಾಗಿ ಯೋಚಿಸಲು ಆಗುವುದೇ ಇಲ್ಲ, ಹಾಗೂ ಯಾವ ಸತ್ಯವೂ ಕೂಡ ಕಾಣಿಸುವುದೂ ಇಲ್ಲ. ಆದ್ದರಿಂದ ಮನಸ್ಸು ತಿಳಿ ನೀರಿನಂತೆ ತಿಳಿಯಾಗಿಸಿ ಸಮಾಧಾನದಿಂದ ಇಟ್ಟುಕೊಳ್ಳಬೇಕು. ಅಂದಾಗ ಮಾತ್ರ ಬದುಕು ಎನ್ನುವುದು ಸುಲಲಿತವಾಗಿ ಸಾಗುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಯಾವುದಕ್ಕೂ ಕೂಡ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು, ಕೆಡುಕಾದರೆ ಅನುಭವ ಎಂದು ಪರಿಗಣಿಸಬೇಕು. ಜೀವನದಲ್ಲಿ ಏನೇ ಆದರೂ ಕೂಡ ನಾನು ಹೆದರುವುದಿಲ್ಲ ಎನ್ನುವ ನಂಬಿಕೆ ಎನ್ನುವುದು ನಿಮ್ಮಲ್ಲಿ ಅಚಲವಾಗಿ ಇರಬೇಕು. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ನಾವು ಬಿಕ್ಕಿ ಬಿಕ್ಕಿ ಕಣ್ಣೀರನ್ನು ಇಟ್ಟರೆ ಏನು ತಾನೇ ಅದು ಪ್ರಯೋಜನವಾದೀತು ಹೇಳಿ.
ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನ ನೀಡುವುದೇ ಇಲ್ಲ. ಗೆಲುವು ಅನ್ನುವುದು ನೆರಳಿನ ರೀತಿಯಲ್ಲಿ. ಅದನ್ನ ಹಿಡಿಯಲು ಪ್ರಯತ್ನವನ್ನ ಪಡಬೇಡ. ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು. ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡ. ಆದರೆ ನಿನ್ನ ಹೆಜ್ಜೆಗಳನ್ನು ಬೆಳಕಿನ ಕಡೆಗೆ ಬಿದ್ದರೆ ಮಾತ್ರ ನೆರಳು ಎನ್ನುವುದು ಸಿಗುತ್ತದೆ ಎನ್ನುವುದನ್ನು ಗಮನಿಸಲೇಬೇಕಾಗುತ್ತದೆ ಅಲ್ಲವೇ? ಹೊಟ್ಟೆಯಲ್ಲಿ ಹೋದಂತಹ ವಿಷ ಒಬ್ಬ ಮನುಷ್ಯನನ್ನು ಹಾಳು ಮಾಡಿದರೆ, ಕಿವಿಯಲ್ಲಿ ಹೋದಂತಹ ವಿಷ ಹಲವಾರು ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತದೆ. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣವಾಗಿರುವಂತಹ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ. ಹಿಂಡಿದ ಹಾಲು ತಕ್ಷಣವೇ ಹೇಗೆ ಮೊಸರಾಗುವುದಿಲ್ಲವೋ ಅದೇ ರೀತಿಯಾಗಿ ಇಂದು ಮಾಡಿದಂತಹ ಪಾಪ ಕೃತ್ಯಗಳ ಫಲ ಎನ್ನುವುದು ತಕ್ಷಣಕ್ಕೆ ಅನುಭವಕ್ಕೆ ಬರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ಅದು ಬೂದಿ ಮುಚ್ಚಿರುವಂತಹ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಟ್ಟು ಬಿಡುತ್ತದೆ. ಜೀವನ ಪೂರ್ತಿ ಮತ್ತೋರ್ವ ವ್ಯಕ್ತಿಯ ಚರಿತ್ರೆ ನೋಡುವ ಬದಲು ನಮ್ಮ ಚರಿತ್ರೆಯನ್ನು ತೆಗೆದು ಅಭ್ಯಾಸವನ್ನು ಮಾಡಿದರೆ ಅರಿಯುವುದು ಸಾಕಷ್ಟು ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಬದಲಾವಣೆ ಹೇಗಿರಬೇಕು ಅಂದರೆ, ಒಮ್ಮೆ ನಿಮ್ಮನ್ನು ನೋಯಿಸಿದವರು ಕೂಡ ನಿಮ್ಮನ್ನು ಕಂಡರೆ ತಲೆ ತಗ್ಗಿಸಿ ನಡೆಯುವಂತೆ ಇರಬೇಕು. ನಿನ್ನವರು ಯಾರು ಎಂದು ತಿಳಿಯಲು ನಿನ್ನ ಕಷ್ಟಗಳನ್ನು ಹೇಳು. ಯಾರು ನಿನ್ನ ಜೊತೆ ನಾನು ಇದ್ದೇನೆ ಅನ್ನುತ್ತಾರೆಯೋ ಅವರೇ ನಿನ್ನವರು. ಉಳಿದವರು ಊಟಕ್ಕೆ ಇಲ್ಲದಂತಹ ಉಪ್ಪಿನಕಾಯಿ ಅಷ್ಟೇ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಏನೇ ಆದರೂ ಕೂಡ ಒಳ್ಳೆಯ ನಡತೆಯಿಂದ ನಿನಗೆ ಯಾವುದೇ ಲಾಭ ಸಿಗದೇ ಇರಬಹುದು. ಆದರೆ ನಿನ್ನ ಒಳ್ಳೆಯ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಕೂಡ ಗೆಲ್ಲುವಂತಹ ಶಕ್ತಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಚಾಡಿಯನ್ನು ಹೇಳಿ ಒಬ್ಬರಿಂದ ಒಬ್ಬರಿಗೆ ಕಲಹಗಳನ್ನು ತಂದು ಇಡುವವನು ಬೇರೆ ಪಾಪ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಅವನು ಅದೇ ಒಂದು ಪಾಪ ಕರ್ಮಗಳಿಂದ ತನ್ನ ಜೀವನವನ್ನು ಹಾಳು ಮಾಡಿಕೊಂಡು ಬಿಡುತ್ತಾನೆ. ಬಣ್ಣದ ಮಾತುಗಳು ಮುತ್ತಾಗುತ್ತವೆ, ಸತ್ಯದ ಮಾತುಗಳು ಮುಳ್ಳುಗಳು ಆಗುತ್ತವೆ. ಈಗಿನ ಕಾಲದ ನಿಜವಾದ ವಾಸ್ತವಿಕತೆ ಎನ್ನುವುದನ್ನು ಮರೆಯಲೇಬೇಡಿ. ಮನುಷ್ಯ ಎಷ್ಟೇ ಬೆಳ್ಳಗ್ಗೆ ಇದ್ದರೂ ಕೂಡ ಅವನ ನೆರಳು ಎನ್ನುವುದು ಕಪ್ಪಿಗೆ ಇರುತ್ತದೆ. ನಾನು ಎಷ್ಟೇ ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಳ್ಳುವವರು ಜೊತೆಯಲ್ಲಿ ಉಳಿಯುತ್ತಾರೆ. ಅನುಮಾನ ಪಟ್ಟವರು ದೂರಾನೇ ಸರಿದು ಹೋಗಿಬಿಡುತ್ತಾರೆ. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದಿಕೊಳ್ಳಬೇಡ. ಆ ಒಂದು ನೋವಿನಿಂದ ಲಕ್ಷಾನುಗಟ್ಟಲೆ ಅನುಭವವನ್ನು ಪಡೆದುಕೊಂಡೆ ಎಂದು ಖುಷಿಯನ್ನು ಪಡು. ಆ ಅನುಭವಗಳೇ ನಿನ್ನ ಉನ್ನತವಾಗಿರುವಂತಹ ದಾರಿಯನ್ನು ಸೃಷ್ಟಿ ಮಾಡಿಕೊಡುತ್ತದೆ. ಒಂಟಿಯಾಗಿರು, ತಾಳ್ಮೆಯಿಂದಾಗಿರು. ಯಾರಿಗಾಗಿಯೂ ಕೂಡ ಗೋಗರೆಯದೇ ಇರು. ಯಾರ ಹಿಂದೆಯೂ ಕೂಡ ಬಾರದೇ ಇರು. ನಾನೇ ಬೇಕು ಎನ್ನುವವರು ಬರಲಿ, ಬೇಡ ಅನ್ನುವವರು ದೂರವೇ ಇರಲಿ. ಜೀವನದಲ್ಲಿ ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಕರ್ಮದ ಏಟು ತುಂಬಾ ಭಯಂಕರವಾಗಿ ಇರುತ್ತದೆ. ನಮ್ಮ ಸಂಗ್ರಹವಾಗಿರುವಂತಹ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಕೂಡ ಭಿಕ್ಷೆಯನ್ನು ಬೇಡಬೇಕಾಗುತ್ತದೆ. ಆದ್ದರಿಂದ ಯಾರೊಂದಿಗಾದರೂ ಕೂಡ ಮೋಸ, ಕಪಟ, ವಂಚನೆಯನ್ನು ಮಾಡಿ ಯಾರ ಆತ್ಮವನ್ನು ಕೂಡ ಮೋಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಲಾಭವಿದೆ ಎಂದು ಗೊತ್ತಾದರೆ ಶತ್ರುವು ಕೂಡ ಮಿತ್ರನಾಗುತ್ತಾನೆ. ನಷ್ಟವಾಗುತ್ತದೆ ಅಂತ ಗೊತ್ತಾದರೆ ಮಿತ್ರನು ಕೂಡ ಶತ್ರುವಾಗಿ ಬಿಡುತ್ತಾನೆ. ಇದೇ ವಾಸ್ತವಿಕ ಪ್ರಪಂಚವಾಗಿದೆ. ಈ ಪ್ರಪಂಚವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ಬಣ್ಣಗಳನ್ನು ನೋಡಿದರೆ ಭಯವಾಗುವುದಿಲ್ಲ, ಆದರೆ ಬಣ್ಣ ಬದಲಿಸುವಂತಹ ವ್ಯಕ್ತಿಯನ್ನು ಕಂಡರೆ ಖಂಡಿತವಾಗಿಯೂ ಕೂಡ ಭಯ ಎನ್ನುವುದು ಆವರಿಸುತ್ತದೆ. ಸಂಬಂಧಿಕರ ಸಂಖ್ಯೆ ಎಷ್ಟು ಇದ್ದರೆ ಏನು, ಸ್ಪಂದಿಸದೇ ಇರುವಂತಹ ಗುಣ ಅವರಲ್ಲಿ ಇದ್ದಾಗ, ಕೆಲವರ ಗುಣ ಗೊತ್ತಾದಾಗ ನಮ್ಮಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸುವುದಕ್ಕೆ ಹೋಗಲೇಬಾರದು. ಅದು ಎಂದಿಗೂ ಕೂಡ ಅಸಾಧ್ಯವಾಗಿರುವಂತಹ ಕೆಲಸ ಎಂದು ತಿಳಿದು ಜೀವನವನ್ನು ಮಾಡಿ. ಕೆಸರು ನೀರನ್ನು ಸ್ವಲ್ಪ ಹೊತ್ತುಗಳ ಕಾಲ ಅದರ ಪಾಡಿಗೆ ಅದನ್ನು ಬಿಟ್ಟರೆ ತಿಳಿಯಾಗುತ್ತದೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತುಗಳ ಕಾಲ ಅದನ್ನು ಬಿಟ್ಟರೆ ತಣ್ಣಗಾಗುತ್ತದೆ. ಸ್ವಲ್ಪ ಕಾದರೆ ಎಲ್ಲವೂ ಕೂಡ ನಮ್ಮ ನಿರೀಕ್ಷೆಯೇ ತಕ್ಕ ಹಾಗೆ ಬದಲಾಗುತ್ತದೆ. ಆದರೆ ಕಾಯಬೇಕು ಅಷ್ಟೇ. ಅವಸರ ಪಟ್ಟರೆ ಎಲ್ಲವೂ ಕೂಡ ಇಲ್ಲಿ ಹಾಳಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ.
ಆಗುವುದೆಲ್ಲ ಒಳ್ಳೆಯದಕ್ಕೆ. ಇಂದು ಕಹಿಯಾಗಿ ಇರಬಹುದು, ನಾಳೆ ಸಿಹಿಯಾಗಿ ಆಗುತ್ತದೆ. ಇದೇ ನಂಬಿಕೆಯ ಮೇಲೆ ಜೀವನವನ್ನು ಸಾಗಿಸಬೇಕು. ಏಕೆಂದರೆ ಕಾರಣ ಇಲ್ಲದೆ ಒಳ್ಳೆಯದು ಅಥವಾ ಕೆಟ್ಟದ್ದು ನಡೆಯುವುದಿಲ್ಲ. ಎಲ್ಲ ದೇವರ ಮಹಿಮೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.